ಅತ್ಯಾಚಾರ ಆರೋಪದಲ್ಲಿ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಂತ ಬಿಜೆಪಿ ಶಾಸಕ ಮುನಿರತ್ನಗೆ ನಿರಾಸೆಯಾಗಿದೆ. ಈ ಮಧ್ಯೆ ಬಿಜೆಪಿ ಶಾಸಕರು ಕೋರ್ ಕಮಿಟಿ ಸಭೆ ಮಾಡಿ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದೆ. ಇದಕ್ಕೆ ತಿರುಗೇಟು ಎಂಬಂತೆ ಮುನಿರತ್ನ ಶಾಸಕ ಸ್ಥಾನದ ಮೇಲೆ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ ಮಾಡುತ್ತಿದೆ. ಎಸ್ಐಟಿಯಿಂದ ಮುನಿರತ್ನ ವಿರುದ್ಧ ಕೇಸ್ಗಳ ತನಿಖೆ, 25 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ನೇಮಕ. ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲು ಪಾಲಾಗಿರುವ ಶಾಸಕ ಮುನಿರತ್ನಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಾ ಇದೆ. ಮುನಿರತ್ನ ವಿರುದ್ಧ ಕೇಸ್ಗಳು ಸಿಐಡಿಗೆ ವರ್ಗಾವಣೆ ಹಿನ್ನೆಲೆ ಬಿಕೆ ಸಿಂಗ್ ನೇತೃತ್ವದ ವಿಶೇಷ ತನಿಖಾ ತಂಡಕ್ಕೆ 25 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಓರ್ವ ಎಸಿಪಿ, 2 ಡಿಎಸ್ಪಿ, ಓರ್ವ ಮಹಿಳಾ ಪಿಐ ಸೇರಿದಂತೆ 4 ಇನ್ಸ್ಪೆಕ್ಟರ್ಗಳು ಇರಲಿದ್ದಾರೆ. ಸದನದಿಂದ ಮುನಿರತ್ನ ಅಮಾನತಿಗೆ ಸಚಿವರ ಪತ್ರ. ಮುನಿರತ್ನ ಶಾಸಕ ಸ್ಥಾನದ ಅಮಾನತಿಗೆ ಆಗ್ರಹ ಕೇಳಿ ಬಂದಿದೆ. ಈ ಬಗ್ಗೆ ಕಾನೂನು ಸಚಿವ ಎಚ್.ಡಿ. ಪಾಟೀಲ್ ಸಭಾಧ್ಯಕ್ಷ ಯುಟಿ ಖಾದರ್ ಅವರಿಗೆ ಪತ್ರ ಬರೆದಿದ್ದಾರೆ. ಅಸಭ್ಯವಾಗಿ ವರ್ತಿಸುವ ಸದಸ್ಯರ ವಿರುದ್ಧ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಅಸಭ್ಯ ವರ್ತನೆಗೆ ಕಡಿವಾಣ ಹಾಕಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುನಿರತ್ನ ಜಾಮೀನು ಅರ್ಜಿ ಮುಂದೂಡಿಕೆ. ಇಂದು ಮುನಿರತ್ನ ಪೊಲೀಸ್ ಕಸ್ಟಡಿ ನಿರ್ಧಾರ. ಇನ್ನೊಂದೆಡೆ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿದೆ. ಮುನಿರತ್ನ ಪೊಲೀಸ್ ಕಸ್ಟಡಿಗೆ ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮುಂದೂಡಲಾಗಿದ್ದು ಇವತ್ತು ವಿಚಾರಣೆ ನಡೆಯಲಿದೆ. ನಿನ್ನೆ 42ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ಹಾಜರುಪಡಿಸಬೇಕಿದೆ. ಜೈಲು ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗುವುದು ಅಂತ ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಲಾಗಿದೆ. ಮುನಿರತ್ನ ಬೆಂಬಲಿಗರಿಂದ ಬೆದರಿಕೆ ಆರೋಪ, ಸಿಎಂ ಭೇಟಿ. ಮುನಿರತ್ನ ಬೆಂಬಲಿಗರು ಸಂತ್ರಸ್ತೆ ಕುಟುಂಬಕ್ಕೆ ಮತ್ತು ಇತರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಹೀಗಾಗಿ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಹಾಗೂ ದಲಿತ ಮುಖಂಡರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಭದ್ರತೆ ಕೋರಿದ್ದಾರೆ. ನೀವೇನಾದ್ರೂ ಮುನಿರತ್ನ ವಿರುದ್ಧವಾಗಿ ಏನಾದ್ರೂ ಸಾಕ್ಷಿ ಹೇಳೋದು ಏನಾದ್ರೂ ನೀವು ಮಾಡಿದ್ರೆ ಇಡೀ ನಿಮ್ಮ ಮನೆಯಲ್ಲಿರೋರು ಅಷ್ಟು ಜನನ್ನು ಬೆಂಕಿಗೆ ಕೊಳ್ತೀವಿ ಅಂತೇಳಿ ಬೆದರಿಕೆ ಹಾಕಿ ಬಂದಿದ್ರು. ಅವರು ಹೋಗಿ ದೂರು ಕೊಟ್ಟು ಅದು ಕಂಪ್ಲೇಂಟ್ ಆಗಿದೆ. ಸೊ ಎಲ್ಲೇ ಅಲ್ಲಿ ವಾತಾವರಣ ಏನಾಗಿದೆ, ಮುನಿರತ್ನ ಅವ್ರ ಜೊತೆ ಇರೋಂಥ ಸಂಘಟಕರಿಗೆಲ್ಲ ಇದೇ ಶುರು, ಅವನ್ನ ಎದುರಿಸ್ಬೇಕು ಇವನ್ನ ಎದುರಿಸ್ಬೇಕು ಅಂತ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದೆಡೆ ಮುನಿರತ್ನ ವಿರುದ್ಧ ತನಿಖೆಗೆ ಎಸ್ಐಟಿ ರಚನೆ ಮಾಡಿರೋದಕ್ಕೆ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದು, ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನ ನಮ್ಮ ಶಾಸಕರು, ಅವ್ರ ಮೇಲೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇಂಥದೇ ಆಪಾದನೆಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳ ಮೇಲೆ ಬಂದಾಗ ಅವರಿಗೊಂದು ನೀತಿ, ಬಿಜೆಪಿ ಶಾಸಕರಿಗೆ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ. ದಿನನಿತ್ಯ ಒಂದೊಂದು ಕೇಸಸ್ ಆಡ್ ಆಗ್ತಾ ಇದೆ ಅವ್ರದ್ದು. ಈಗ ನಾವು ಮೇಲ್ನೋಟಕ್ಕೆ ಏನೋ ಒಂದು ಕೇಸ್ ಕೊಟ್ಟಿದ್ರು ಅಂತೇಳಿ ಕೇಸ್ ತಗೊಂಡು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅದಾದ ಮೇಲೆ ಈಗ ಕೇಸ್ಗಳು ಬರ್ತಾ ಇದೆ. ಒಟ್ನಲ್ಲಿ ಮುನಿರತ್ನ ವಿರುದ್ಧ ಸರ್ಕಾರ ಒಂದರ ಮೇಲೊಂದು ಅಸ್ತ್ರ ಬಿಡ್ತಾ ಇದ್ದು ಕಾನೂನು ಕುಣಿಕೆಯನ್ನ ಮತ್ತಷ್ಟು ಬಿಗಿ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.